ಸಹೋದರ ಸಹೋದರಿಯರೇ, ಬಾಂಧವರೇ, ಇಂದು ತಿರುಗಿ ಇನ್ನೊಂದಾವರ್ತಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಮತ್ತು ಒಟ್ಟಿಗೆ ಈ ಧ್ಯಾನ ಸಮಯದಲ್ಲಿ ಮೌನವಾಗಿದ್ದು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿಕ್ಕಿದ ಅವಕಾಶಕ್ಕಾಗಿ ನಾವೆಲ್ಲರೂ ಋಣಿಗಳು. ಸೇಲಾ ಟೈಮ್ಸ್ ಮುಖಾಂತರ ಮತ್ತು ನ್ಯೂ ಹೋಪ್ ಟಿವಿಯ ಈ ಮುಖಾಂತರ ಈ ಅವಕಾಶ ನಮಗೆ ದೊರಕಿದ್ದು ನಮ್ಮ ಭಾಗ್ಯ. ದೇವರಿಗೆ ಸ್ತೋತ್ರ. ನೋಡಿ, 2009 ಇಸವಿಯಲ್ಲಿ ಸಿಡ್ನಿ ನಗರದ ಹತ್ತಿರ ಇರುವ ಪ್ರಸಿದ್ಧ ಜೆನೋಲನ್ ಗುಹೆಗಳಿಗೆ ಭೇಟಿ ಮಾಡಿದ್ದು ನನಗೆ ಜ್ಞಾಪಕವಿದೆ. ಅಲ್ಲಿ ನಮ್ಮ ಟೂರ್ ಗೈಡ್ ಅವರ ಹಿಂದೆ ನಾವು ಹೋದಾಗ ಆಳವಾದ ಗುಹೆಯಲ್ಲಿ ಇಳಿದು ಅಲ್ಲಿ ವಿಸ್ತಾರವಾದ ಒಂದು ಜಾಗದಲ್ಲಿ ನಮ್ಮನ್ನೆಲ್ಲ ಕುಳಿತುಕೊಳ್ಳಲಿಕ್ಕೆ ಆದೇಶ ನೀಡಿದರು. ನಮ್ಮ ಮೊಬೈಲ್ಗಳನ್ನು ಅವರು ಆಫ್ ಮಾಡಲಿಕ್ಕೆ ಹೇಳಿದರು. ಅದರ ನಂತರ ಅಲ್ಲಿರುವ ವಿದ್ಯುತ್ ಲೈಟ್ಗಳನ್ನು ಅವರು ಆಫ್ ಮಾಡಿಬಿಟ್ಟು ಅದರ ನಂತರ ಹೇಳಿದರು, ನೋಡಿ, ಇದಕ್ಕಿಂತ ದಟ್ಟವಾದ ಕತ್ತಲು, ಇದನ್ನು ನೀವು ಕಾಣಲು ಸಾಧ್ಯವೇ ಇಲ್ಲ ಎಂದರು. ನಮ್ಮ ಮುಂದೆ ಇರುವ ಈ ಕೈಯನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ, ಹತ್ತಿರ ಇರುವ ಯಾರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ, ದಟ್ಟವಾದ ಕತ್ತಲು. ಆಗ ಅವರು ಹೇಳಿದ್ದು, ನೋಡಿ, ಕಣ್ಣು ಇಲ್ಲದವರು ಹೇಗೆ ಪ್ರತಿದಿನ ತಮ್ಮ ಜೀವನವನ್ನು ಸಾಗಿಸ್ತಾರೆ ಎಂದು ನೀವು ಅರಿತಿದ್ದೀರಾ ಎಂದು ಕೇಳಿದಾಗ ಅದರ ಅರ್ಥ ನಮಗಾಯಿತು. ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಂಬುದಾಗಿ. ಜಗತ್ತಿನಲ್ಲಿ ಸಾಧಾರಣ 4.5 ಕೋಟಿಗಿಂತ ಸ್ವಲ್ಪ ಕಡಿಮೆ ಸಂಖ್ಯೆಯ ಜನ ಕುರುಡರಾಗಿದ್ದಾರೆ. ನಮ್ಮ ದೇಶದಲ್ಲಿ ಸಾಧಾರಣ 50ರಿಂದ 80 ಲಕ್ಷ ಜನರು ಕಣ್ಣು ಕಾಣದವರು. ಆದರೂ ಅನೇಕರು ಬಹಳ ಈ ತೊಂದರೆಗಳಿದ್ದರೂ ಬಹಳ ಉತ್ತಮವಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರನ್ನು ನಮಿಸಬೇಕು ಹೊರತಾಗಿ ಹಾಗಿದ್ದರೂ ಎಷ್ಟು ಕಷ್ಟಪಡ್ತಾರೆ ಎಂದು ನಮಗೆ ಅರ್ಥವಾಗಲು ಸಾಧ್ಯ. ನೋಡಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಹುಟ್ಟು ಕುರುಡ ಒಬ್ಬ ಇದ್ದ. ಉತ್ತಮವಾದ ಭವ್ಯವಾದ ಒಂದು ಸಂಭವ. ಏನು ನಡೆಯಿತು ಎಂದು ನಾವು ನೋಡೋಣ. ಈ ಹುಟ್ಟು ಕುರುಡನಿಂದ ಅವನು ಏನು ಮಾಡ್ತಾ ಇದ್ದ ಮತ್ತು ಯೇಸು ಸ್ವಾಮಿ ಅವನನ್ನು ಹೇಗೆ ಗುಣ ಮಾಡಿದ, ಅದರ ಪರಿಣಾಮ ಏನಾಯಿತು ಎಂದೆಲ್ಲ ನಾವು ಓದ್ತಾ ಇದ್ದೇವೆ. ಆದರೆ ಈ ಹುಟ್ಟು ಕುರುಡನ ಆ ಸಂಭವ, ಅದಕ್ಕೆ ಮುಂಚಿತವಾಗಿ 8ನೇ ಅಧ್ಯಾಯದಲ್ಲಿ ಹಾಗೂ 10ನೇ ಅಧ್ಯಾಯದಲ್ಲಿ ಏನು ನಡೆಯಿತು ಎಂದು ಗೊತ್ತೇ? ಯಹೂದ್ಯರು, ಫರಿಸಾಯರು ಮತ್ತು ಅಂದಿನ ಆಡಳಿತಗಾರರು, ಧಾರ್ಮಿಕ ವ್ಯಕ್ತಿಗಳು ಅವರು ಏನು ಮಾಡಿದರು? ಕಲ್ಲುಗಳನ್ನು ಎಸೆದು ಯೇಸು ಕ್ರಿಸ್ತನನ್ನು ಕೊಲ್ಲಬೇಕು ಎಂದು ಪ್ರಯತ್ನಿಸಿದರು. ಕಲ್ಲು ತಕ್ಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದೊಳಗಿಂದ ಹೊರಟು ಹೋದನು ಎಂಬುದಾಗಿ ಬರೆಯಲ್ಪಟ್ಟಿದೆ. 8ನೇ ಅಧ್ಯಾಯವನ್ನು ನೋಡಿ, 58ನೇ ವಚನ, 59ನೇ ವಚನ. ಯೋಹಾನ 8:58 ಮತ್ತು 59. ಯೇಸು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು. ಅವರು ಈ ಮಾತನ್ನು ಕೇಳಿ ಅವನನ್ನು ಕೊಲ್ಲುವುದಕ್ಕಾಗಿ ಕಲ್ಲು ತಕ್ಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದೊಳಗಿಂದ ಹೊರಟು ಹೋದನು. ಅಬ್ರಹಾಮನು ಅವರಿಗೆ ಬಹಳ ಬೇಕಾದ ವ್ಯಕ್ತಿ. ನಮ್ಮ ಮುತ್ತಾತ, ನಮಗೆ ಬೇಕಾದವರು, ನಾವು ಗೌರವಿಸುವಂಥವರು, ನಾವೆಲ್ಲ ಅವರ ಮಕ್ಕಳು ಎಂದು ಹೊಗಳಿಕೊಳ್ಳುವಂಥವರು ಯಹೂದ್ಯರು. ಆಗ ಯೇಸುಸ್ವಾಮಿ ಹೇಳ್ತಾನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ನಾನು ಇದ್ದೇನೆ. ಐ ಆಮ್. ಅದು ದೇವರು ಹೇಳಿದಂಥ ಒಂದು ಪದ. ನೀನು ಯಾರು ಸ್ವಾಮಿ ಎಂದು ಮೋಶೆ ಕೇಳಿದಾಗ, ಐ ಆಮ್ ದಟ್ ಐ ಆಮ್, ನಾನು ಇರುವಾತನು. ನನಗೆ ಅಡ್ರೆಸ್, ವಿಸಿಟಿಂಗ್ ಕಾರ್ಡ್ ಇಲ್ಲ, ಯಾರೂ ನನಗೆ ಹೆಸರು ಕೊಡುವಂತಿಲ್ಲ. ಇರುವಾತನು ಸ್ವಾಮಿ. ಆದರೆ ಇಲ್ಲಿ ಯೇಸುಸ್ವಾಮಿ ಏನು ಹೇಳ್ತಾ ಇದ್ದಾನೆ? ನಾನು ಅಬ್ರಹಾಮನಿಗಿಂತ ಮುಂಚೆಯೂ
ಇದ್ದವನು, ಇದ್ದೇನೆ, ನಾಡು ಇದ್ದವನಲ್ಲ, ಇದ್ದೇನೆ, ಐ ಆಮ್ ಎಂದು ಕೇಳಿದ ಕೂಡಲೇ ಎಲ್ರಿಗೂ ಬಹಳ ಕೋಪ. ದೇವದೂಷಣೆ ಇದು, ಕಲ್ಲೆ ಎಸೆಯಬೇಕು, ಅವನನ್ನು ಕೊಲ್ಲಬೇಕು, ಹಿಡೀರಿ ಬಡೀರಿ ಎಂದೆಲ್ಲ ಕೂಗಾಡಿದರು. ಆದರೆ ಯೇಸು ಕ್ರಿಸ್ತನ ಸಮಯ ಬಂದಿರಲಿಲ್ಲ. ಅವರ ಮಧ್ಯದೊಳಗಿಂದ ಅವನು ಹಾದು ಹೋದನು, ಏನೂ ಆಗಲಿಲ್ಲ. ನೋಡಿ 10ನೇ ಅಧ್ಯಾಯ 30 ಮತ್ತು 31ನೇ ವಚನ. ಆಗ ಆತನು ಆ ಕುರಿ ಮಂದೆಗಳ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಆತನು ಹೇಳುತ್ತಾನೆ 30ನೇ ವಾಕ್ಯದಲ್ಲಿ, ನಾನು ತಂದೆಯು ಒಂದಾಗಿದ್ದೇವೆ, ನಾನು ದೇವರು ಒಂದಾಗಿದ್ದೇವೆ. ಅಬ್ಬ, ಎಂಥ ದೇವದೂಷಣೆ, ಎಂಥ ಕೊಬ್ಬು ಇವನಿಗೆ, ಹೊಡೆಯಬೇಕು. 31ನೇ ವಚನ, ಯಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬಂದರು. ನೋಡಿ, ಇದೆಲ್ಲ ನಡೆಯುವಂಥ ಸಮಯದಲ್ಲೂ ಯೇಸು ಸ್ವಾಮಿಗೆ ಈ ಮನುಷ್ಯನ ಬಗ್ಗೆ, ಹುಟ್ಟು ಕುರುಡನ ಬಗ್ಗೆ ಕಾಳಜಿ ಮತ್ತು ಆತನಿಗೆ ಸ್ವಲ್ಪ ಸಮಯವನ್ನು ಆತನು ಕೊಡ್ತಾ ಇದ್ದಾನೆ. ತನ್ನ ಜೀವವನ್ನು ಉಳಿಸಬೇಕು ಎಂದು ಓಡಿ ಹೋಗಲಿಲ್ಲ. ನೋಡಿ, ನೀವು ನಮ್ಮಲ್ಲಿ ಕೆಲವೊಮ್ಮೆ, ಸ್ವಾಮಿ ನಾನು ಉತ್ತಮ ವ್ಯಕ್ತಿ ಏನೂ ಅಲ್ಲ, ನಾನು ಅಲ್ಪಳು, ಆದರೆ ಯೇಸು ಸ್ವಾಮಿಗೆ ನಮ್ಮ ಮೇಲೆ ಕಾಳಜಿ, ನಮ್ಮ ಮೇಲೆ ಮನಸ್ಸಿದೆ, ನಮ್ಮನ್ನು ಹುಡುಕಿ ಬರುತ್ತಿದ್ದಾನೆ. ನಂಬಲಾಗದಷ್ಟು ಶಕ್ತಿಯುತ, ಅದ್ಭುತವಾಗಿ ವೈಯಕ್ತಿಕ. ಆತನು ನಮ್ಮನ್ನು ಹೇಗೆ ಅದ್ಭುತವಾದ ವೈಯಕ್ತಿಕವಾದ ವ್ಯವಹಾರ, ಇದನ್ನು ನಾವು ನಂಬಲೇಬೇಕು. ನೋಡಿ, ಯೋಹಾನ 4ನೇ ಅಧ್ಯಾಯ 50ನೇ ವಚನದಲ್ಲಿ ಒಬ್ಬ ಆಡಳಿತಗಾರ, ರೋಮ್ನ ಚಕ್ರವರ್ತಿ ಆಡಳಿತಗಾರ ಬರ್ತಾನೆ. ಏನು ಹೇಳ್ತಾನೆ? ನನ್ನ ಮಗನನ್ನು ಉಳಿಸಪ್ಪ. ಹಾಗೆ ಯೇಸ್ವಾಮಿ, ತಿರುಗಿ ಹೋಗು, ನಿನ್ನ ಮಗ ಜೀವಿಸ್ತಾನೆ. ಯೇಸ್ವಾಮಿಯ ಮಾತನ್ನು ಕೇಳಿ ಅದನ್ನು ನಂಬಿ ಆತನು ಹೋಗ್ತಾನೆ. ಹೋದಾಗ ಅಲ್ಲಿ ನೋಡಿದಾಗ ತನ್ನ ಮಗನು ಬದುಕಿದ್ದಾನೆ. ಆತನಿಗೆ ಗೊತ್ತಾಯಿತು, ಅವನು ಹೇಳಿದ ಸಮಯದಲ್ಲೇ ಸಂಪೂರ್ಣವಾಗಿ ಗುಣಮುಖನಾದ. ರಕ್ತಸ್ರಾವವಿರುವಂಥ ಸ್ತ್ರೀ ಬಂದು ಆತನ ಅಂಗಿಯ ಆ ಮೂಲೆಯನ್ನು ಮುಟ್ಟುತ್ತಾಳೆ. ಮುಟ್ಟಿದ ಕೂಡಲೇ ಸಂಪೂರ್ಣವಾಗಿ ಗುಣವಾಗ್ತಾಳೆ. ಇನ್ನೊಂದು ಕಡೆಯಲ್ಲಿ ಕುಷ್ಠರೋಗಿಗಳನ್ನು ಯೇಸುಸ್ವಾಮಿ ಮುಟ್ಟುತ್ತಾನೆ. ಇನ್ನೊಂದು ಕಡೆಯಲ್ಲಿ ಕುಷ್ಠರೋಗಿಗಳನ್ನು ನೀವು ಹೋಗಿ ಅಲ್ಲಿ ದೇವಾಲಯಕ್ಕೆ ಹೋಗಿ ತೋರಿಸ್ಕೊಳ್ರಿ. ಹೋಗುವ ಸಮಯದಲ್ಲಿ ಅವರಿಗೆ ಗುಣ ಆಯಿತು. ಪ್ರತಿಯೊಂದು ಕಾರ್ಯದಲ್ಲಿಯೂ, ಪ್ರತಿಯೊಂದು ಸಂದರ್ಭದಲ್ಲೂ ವಿಶೇಷವಾದ ಆತನ ವ್ಯವಹಾರ. ಒಂದೇ ವ್ಯವಹಾರ ಇದೇ ಪ್ರಕಾರವಾಗಿ ನಡೀಬೇಕು, ಇಲ್ಲ ರೀ, ಅದು ನಡೆಯಲ್ಲ. ಹಾಗೆ ಯೇಸುಸ್ವಾಮಿ ಗೊತ್ತಿತ್ತು. ಇಲ್ಲಿ ಹುಟ್ಟು ಕುರುಡ ಬಂದಿದ್ದ, ಅವನ ಹತ್ತಿರ ಯೇಸುಸ್ವಾಮಿ ಬರ್ತಾನೆ, ಉಗುಳಿ ಕೆಸರು ಮಾಡಿ ಅದನ್ನು ಹಚ್ಚುತ್ತಾನೆ. ಏಕೆ ಮಾಡಿದ್ದು ಆತನಿಗೆ ಗೊತ್ತು. ಆತನಿಗಿದೆ ಸರ್ವಾಧಿಕಾರ. ಅದು ಮಾತ್ರವಲ್ಲ, ಹುಟ್ಟು ಕುರುಡ, ಖಂಡಿತ ಅದನ್ನು ಗುಣ ಮಾಡಲು ಸಾಧ್ಯವಿಲ್ಲ. 2 ವಾರ ನಾನು ದೃಷ್ಟಿ ಕಳ್ಕೊಂಡಿದ್ರೆ ಅದು ಪರವಾಗಿಲ್ಲರಿ, ಗುಣ ಮಾಡ್ಬೋದು, ಏನಾದರೂ ಮದ್ದು ಕೊಡ್ಬೋದು ಎಂದು ನಾವು ಯೋಚಿಸ್ಬೋದು. ಹುಟ್ಟು ಕುರುಡನೆ, ಅದು ಸಾಧ್ಯವಿಲ್ಲರಿ, ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಓಕೆ ಏನಾದರೂ ಸಂಭಾಳಿಸ್ಕೊಂಡು ಕುಳಿತಿರು ಎಂದು ಹೇಳಿ ಹೋಗಬೇಕಾಗಿತ್ತು. ಇಲ್ಲ, ದರ್ ಇಸ್ ನಥಿಂಗ್ ವಿತ್ ಗಾಡ್ ನಥಿಂಗ್ ಈಸ್ ಇಂಪಾಸಿಬಲ್. ಅಂದರೆ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಲೂಕ 1ನೇ ಅಧ್ಯಾಯ 37ನೇ ವಚನ. ಅಸಾಧ್ಯವಾದ ಕಾರ್ಯವು ಒಂದೂ ಇಲ್ಲ. ದೇವರಿಗೆ ಸ್ತೋತ್ರ. ಸಹೋದರ ಸಹೋದರಿಯರೇ, 2 ಅರಸುಗಳು 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾರೆ, ಆತನು ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ ಮೋವಾಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸುವನು. ಎಲೀಷ ಪ್ರವಾದಿ ಹೇಳ್ತಾ ಇದ್ದಾನೆ, ಇದು ಚಿಕ್ಕ ಕಾರ್ಯ, ಇದು ಅಲ್ಪ ಕಾರ್ಯ, ದೇವರ ಮುಂದೆ ಇದು ದೊಡ್ಡ ಕಾರ್ಯ, ದೊಡ್ಡ ವಿಷಯವಲ್ಲ. ಅವನ ಕೈಯಲ್ಲಿ, ಆತನ ಹಸ್ತದಲ್ಲಿ ಅಸಾಧ್ಯವೆನ್ನುವಂಥ ಪದವೇ ಇಲ್ಲ ಎಂದು ಹೇಳ್ತಾ ಇದ್ದಾನೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ, ಹೀಗಿರಲು ಯೆಹೋವ ದೇವರು
ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಆತನಿಗಿದೆ ಸೃಷ್ಟಿಯ ಆ ಅಧಿಕಾರ. ಸೃಷ್ಟಿ ಮಾಡುವಂಥ ಸೃಷ್ಟಿಕರ್ತನು ಅವನು ಒಬ್ಬನೇ. ಎಲೋಹಿಂ, ದೇವರು ಸೃಷ್ಟಿಸಿದನು. ಇಲ್ಲಿ ಪುನಃ ಸೃಷ್ಟಿಸ್ತಾ ಇದ್ದಾನೆ. ಭೌತಿಕ ನಿಯಮಗಳನ್ನು ಉಂಟು ಮಾಡಿದಾತನು ಅವನು. ಆದ್ದರಿಂದ ಆ ಭೌತಿಕ ನಿಯಮಗಳನ್ನು ಮುರಿಯಲು ಅಸಾಧ್ಯವೇನೂ ಅಲ್ಲ, ಅವನೇ ಮಾಡಬಹುದು. ನೋಡಿ, ಈಗ ನಾವು ಗುರುತ್ವಾಕರ್ಷಣೆಯ ಆ ಭೌತಿಕ ನಿಯಮ, ಅದನ್ನು ನಾನು ಮುರಿಯಲಿದ್ದೇನೆ ಎಂದು ಹೇಳಿ ಕಟ್ಟಡದ ಮೇಲಿಂದ ಹಾರಿ ಬಿದ್ದರೆ ಏನಾಗ್ತದೆ? ಅದನ್ನು ಮುರಿಯಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ನಾವು ಕೊಡ್ತೇವೆ ಹೊರತಾಗಿ ಅದನ್ನು ಮುರಿಯುವಂಥ ಅಧಿಕಾರ ನಮಗಿಲ್ಲ. ಆದರೆ ಸೃಷ್ಟಿಕರ್ತನಿಗಿದೆ ರೀ, ಆತನು ಅದನ್ನೇ ಮಾಡಿದ್ದು. ಎಲ್ಲ ಶಕ್ತಿಯನ್ನು ಆತನು ಹೊಂದಿದ್ದಾನೆ. ಅದು ಮಾತ್ರವಲ್ಲ, ಈ ಕುರುಡ ಮನುಷ್ಯ ಅಲ್ಲಿ ಕುಳಿತಿದ್ದಾನೆ. ಅವನು ಹೋಗಿ ಯೇಸು ಸ್ವಾಮಿಯನ್ನು ಕಂಡು ಹಿಡಿದಿದ್ದಲ್ಲ. ಅವನಿಗೆ ನೋಡಲಿಕ್ಕೂ ಸಾಧ್ಯವಿಲ್ಲ, ಕಂಡು ಹಿಡಿಯಲಿಕ್ಕೂ ಸಾಧ್ಯವಿಲ್ಲ. ಆದರೆ ಯೇಸು ಸ್ವಾಮಿ ಅವನನ್ನು ಹುಡುಕಿ ಅವನ ಹತ್ರ ಬರ್ತಾ ಇದ್ದಾನೆ. ತೊಂದರೆಗಳು ಖಂಡಿತ ಬರುತ್ತವೆ, ಕಷ್ಟಗಳು ಖಂಡಿತ ಬರುತ್ತವೆ. ನಮ್ಮೆಲ್ಲರಿಗೂ ಇದೆ ದುಃಖಗಳು, ಅಲ್ಲವೇ? ನಾವಿರುವಂಥ ಸಮಯದಲ್ಲಿ, ಸನ್ನಿವೇಶದಲ್ಲಿ, ನನ್ನ ಹೃದಯದಲ್ಲಿರುವಂಥ ತೊಂದರೆ, ದುಃಖ, ಕಣ್ಣೀರು, ಅದು ನೆರೆಯವರಿಗೆ ಗೊತ್ತಿರಲಿಕ್ಕಿಲ್ಲ. ನಿಮಗೆ ಗೊತ್ತು, ನಿಮ್ಮ ಕಣ್ಣೀರು, ತೊಂದರೆಗಳು ಎಷ್ಟು ವಿಶೇಷವಾದವುಗಳು. ಪ್ರತಿ ವ್ಯಕ್ತಿಗೂ ಅದು ವಿಶೇಷವಾದ ಈ ತೊಂದರೆಗಳು, ಅಲ್ಲವೇ? ಯೋಬನ ಪುಸ್ತಕ 5ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಕಿಡಿಗಳು ಮೇಲಕ್ಕೆ ಹಾರುವುದು, ಮನುಷ್ಯರು ಶ್ರಮೆಯನ್ನು ಅನುಭವಿಸುವುದೂ ಸಹಜ. ಬೆಂಕಿಯಾದರೆ ಕಿಡಿ ಬರುತ್ತದೆ ಮೇಲಕ್ಕೆ, ಅಲ್ಲವೇ? ಅದೇ ಪ್ರಕಾರ ಮನುಷ್ಯರಿಗೆ ಹುಟ್ಟಿದ ಮೇಲೆ ತೊಂದರೆಗಳು ಬಂದೇ ಬರ್ತವೆ, ಎಲ್ರಿಗೂ ಬರುತ್ತವೆ. ಯೋಹಾನ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 33ನೇ ವಚನದಲ್ಲಿ ಯೇಸುಸ್ವಾಮಿ ಹೀಗೆ ಹೇಳ್ತಾ ಇದ್ದಾನೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಲೋಕದಲ್ಲಿ ನಿಮಗೆ ಸಂಕಟ ಬರಬಹುದು ಎಂದು ಹೇಳಿದ್ದಲ್ಲ, ಉಂಟು, ಅದು ಗ್ಯಾರಂಟಿ. ಲೋಕದಲ್ಲಿ ಸಂಕಟ ಖಂಡಿತ ಉಂಟು. ಆದರೆ ಅದರ ಮಧ್ಯದಲ್ಲೂ ನಮಗೆ ಸಹಾಯದ ನೆರವಿನ ಹಸ್ತವನ್ನು ನೀಡುವಾತನು ಯೇಸು ಕ್ರಿಸ್ತನು, ಯೇಸು ಸ್ವಾಮಿ. ಆಗ ಶಿಷ್ಯರು ಬಂದು ಕೇಳ್ತಾರೆ, ಓ ಸ್ವಾಮಿ, ಒಂದು ಪ್ರಶ್ನೆ ನಿಮಗೆ. ಅದರದ್ದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಪ್ರಶ್ನೆ ಕೇಳ್ತೇನೆ ನೋಡಿ. ಈ ಮನುಷ್ಯ ಮಾಡಿದ ಪಾಪದ ಪರಿಣಾಮವೋ, ಅಪ್ಪ ಅಮ್ಮ ಮಾಡಿದ ಪಾಪದ ಪರಿಣಾಮವೋ? ಯಹೂದ್ಯರಿಗೆ ಹುಟ್ಟುವಂಥ ಕೂಸು ಕೂಡ, ಗರ್ಭದಲ್ಲಿರುವಂಥ ಕೂಸು ಕೂಡ ಪಾಪ ಮಾಡಬಹುದು ಎಂಬ ಭಾವನೆ ಇತ್ತಂತೆ. ಯೇಸುಸ್ವಾಮಿ ಹೇಳ್ತಾನೆ, ಇದೂ ಅಲ್ಲ, ಅಪ್ಪ ಅಮ್ಮ ಮಾಡಿದ್ದೂ ಅಲ್ಲ. ದೇವರ ಶಕ್ತಿ ಇವರಲ್ಲಿ ದೃಶ್ಯವಾಗಬೇಕು, ಕಾಣಲ್ಪಡಬೇಕು ಎಂಬುದಾಗಿ, ಆ ಕಾರಣಕ್ಕಾಗಿ ಇದು ನಡೆದಿದೆ. ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಆತನಿಗೆ ಬಿಟ್ಟಿದ್ದು. ನಮಗೆ ಯಾವಾಗಲೂ ಯಾಕೆ ಸ್ವಾಮಿ, ಯಾಕೆ ಹೀಗಾಯಿತು, ಯಾಕೆ ಹೀಗಾಗಬೇಕು, ಯಾಕೆ ಹೀಗಾಗಬಾರದು ಎಂಬುದಾಗಿ ಎಲ್ಲ ಕೇಳುವಂಥ ಪ್ರಶ್ನೆಗಳಿಗೆ ಸಂಪೂರ್ಣವಾದ ಉತ್ತರ ಲಭಿಸಲಿಕ್ಕಿಲ್ಲ. ಆದರೆ ನಮಗೆ ಗೊತ್ತಿರುವುದು ಏನು? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ನಮಗೆಲ್ಲ ಚಿರಪರಿಚಿತವಾಗಿರುವ ಆ ವಚನದಲ್ಲಿ ಏನು ಹೇಳ್ತಾರೆ? ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಅದು ಆತನಿಗೆ ಬಿಟ್ಟಿದ್ದು. ಹೀ ಕನೆಕ್ಟ್ಸ್ ದ ಡಾಟ್ಸ್, ಆತನಿಗೆ ಬಿಟ್ಟಿದ್ದು. ಅದು ಯಾಕೆ ದುಃಖದ ಸಮಸ್ಯೆ, ಭಗ್ನತೆ, ಕಣ್ಣೀರು ಯಾಕೆ ಸ್ವಾಮಿ? ಸಂಪೂರ್ಣವಾದ ಉತ್ತರ ಬರಲಿಕ್ಕಿಲ್ಲ. ಅದು ಕರ್ಮ, ಅದು ಹಣೆ ಬರಹ, ಅದು ಕೈ ಬರಹ ಇಲ್ರಿ. ಆತನಿಗೆ ಗೊತ್ತಿದೆ. ಆದ್ದರಿಂದ ನಾವು ಖಂಡಿತವಾಗಿ ಏಕೆ ಎಂದು ಹೇಳುವಂಥ ಅವಶ್ಯಕತೆ ಇಲ್ಲ. ಅದು ನಿನಗೆ ಬಿಟ್ಟಿದ್ದು ಸ್ವಾಮಿ. ಆದರೆ ನನಗೆ ಕೃಪೆ ಕೊಡು, ಶಕ್ತಿ ಕೊಡು.
ಈ ಮನುಷ್ಯ ಏನು ಮಾಡ್ತಾ ಇದ್ದಾನೆ ನೋಡಿ. 10ನೇ ವಾಕ್ಯದ 10 ಮತ್ತು 11ನೇ ವಾಕ್ಯದಲ್ಲಿ, ಆಗ ಅವರು ನಿನಗೆ ಹೇಗೆ ಕಣ್ಣು ಬಂದವು ಎಂದು ಅವನನ್ನು ಕೇಳಿದ್ದಕ್ಕೆ ಇವನು, ಯೇಸು ಎಂಬವನಿದ್ದಾನಲ್ಲ, ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲೋವ ಕೊಳಕ್ಕೆ ಹೋಗಿ ತೊಳ್ಕೋ ಎಂದು ಹೇಳಿದನು. ನಾನು ತೊಳೆದುಕೊಂಡೆನು, ಕಣ್ಣು ಬಂದವು ಅಂದನು. ಅವನು ಹೇಳಿದ್ದೇನು? ಯೇಸು ಎಂಬವನು, ಅವನು ಮನುಷ್ಯನು. ಗ್ರೀಕ್ ಭಾಷೆಯಲ್ಲಿ ಓ ಆಂಥ್ರೋಪಾಸ್, ಅವನು ಮಾನವನು. ಯೇಸು ಎಂಬ ಮನುಷ್ಯನು. ಯೇಸುಸ್ವಾಮಿಯ ಬಗ್ಗೆ ಇರುವಂಥ ಭಾವನೆ, ಇವನು ಯಾರು? ಒಳ್ಳೆ ಮನುಷ್ಯನಿರಬೇಕು, ಯೇಸು ಎಂಬ ಮನುಷ್ಯನು. ಅದರ ನಂತರ ಏನಾಯಿತು ಎಂಬುದಾಗಿ ನೋಡೋಣ. 17ನೆಯ ವಾಕ್ಯ, ಹೀಗಿರಲಾಗಿ ಅವರು ತಿರುಗಿ ಆ ಕುರುಡನನ್ನು, ಅವನು ನಿನಗೆ ಕಣ್ಣು ಕೊಟ್ಟಿದ್ದರಿಂದ ನೀನು ಅವನ ವಿಷಯವಾಗಿ ಏನು ಹೇಳುತ್ತೀ ಎಂದು ಕೇಳಿದಾಗ ಅವನು, ಆತನು ಪ್ರವಾದಿ ಎನ್ನುತ್ತೇನೆ ಎಂದು ಹೇಳಿದನು. ಅಪ್ಪ, ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಖಂಡಿತವಾಗಿ ಸಾಧಾರಣ ಮನುಷ್ಯನಾಗಿದ್ದರೆ ನನಗೆ ಕಣ್ಣು ಕೊಡುವಂಥ ಅಧಿಕಾರ ಇರಲಿಕ್ಕಿಲ್ಲ, ಖಂಡಿತವಾಗಿ ಆ ಶಕ್ತಿ ಇರೋದಿಲ್ಲ. ಖಂಡಿತ ಇವನು ಪ್ರವಾದಿ, ದೇವಮಾನವ ಪ್ರವಾದಿ. ಅವನ ತಿಳುವಳಿಕೆಯಲ್ಲಿ ವ್ಯತ್ಯಾಸವಾಗ್ತಾ ಇದೆ ಹೇಳುತ್ತಾನೆ. ನೋಡಿ, ಆಗ ಯಹೂದ್ಯರು ಹೇಳಬೇಕಾಗಿತ್ತು, ಏನು ಹೇಳಬೇಕಾಗಿತ್ತು? ಹೌದೇ, ನಿಜವೇ, ನೀನು ಹುಟ್ಟುಕರಡನಾಗಿದ್ದಿ, ಕಣ್ಣು ಬಂದವು, ಖಂಡಿತವಾಗಿ ಈತನು ಮೆಸ್ಸಿಯನು, ದೇವರ ರಾಜ್ಯ ಸಮೀಪವಾಗಿದೆ, ಬನ್ನಿ ಆತನನ್ನು ಆರಾಧಿಸೋಣ. ಸ್ವಾಮಿ, ಏನು ಮಾಡಲಿ, ನಾನೇನು ಮಾಡಲಿ, ನಾವೇನು ಮಾಡುವುದು ಎಂಬುದಾಗಿ ಕೇಳುವುದರ ಹೊರತಾಗಿ ಅದರ ಬದಲಾಗಿ ಏನು ಮಾಡ್ತಾ ಇದ್ದಾರೆ? ಅವನನ್ನು ಕೊಲ್ಲಬೇಕು. ಯಾಕೆ? ನನ್ನ ಕುರ್ಚಿ ಹೋಗಿಬಿಡುತ್ತದೆ, ನನ್ನ ಸ್ಥಾನ ಮಾನ ಹೋಗಿಬಿಡುತ್ತದೆ, ಧಾರ್ಮಿಕವಾಗಿ ಇರುವಂಥ ನನ್ನ ಹತೋಟಿ ನನ್ನ ಕೈಯಿಂದ ಹೊರಟು ಹೋಗುವಂಥ ಸಂಭವ. ಆದ್ದರಿಂದ ಅವನನ್ನು ಕೊಲ್ಲಬೇಕು. ನೋಡಿ, ಎಂಥ ಹುಚ್ಚುತನ, ಮೂರ್ಖತನ. ಅದು ಸಾಧ್ಯ, ಅದು ಸಾಧ್ಯ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 21ನೆಯ ವಚನ, ಪೌಲನು ಹೀಗೆ ಹೇಳುತ್ತಾನೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಪೌಲ ಬರೀತಾ ಇದ್ದಾನೆ, ಸೆರೆಮನೆಯಲ್ಲಿ ಬರೀತಾ ಇದ್ದಾನೆ. ಬರೆಯುವಾಗ ಕಣ್ಣೀರು ಬಂದಿತ್ತೋ ನಮಗೆ ಗೊತ್ತಿಲ್ಲ. ದುಃಖಕರವಾದ ವಿಷಯ. ಅದರಿಂದ ನಮ್ಮನ್ನು ಬಿಡಿಸು ಸ್ವಾಮಿ, ನಿನ್ನನ್ನು ಹಿಂಬಾಲಿಸಲಿಕ್ಕೆ, ನಿನಗೆ ಮಹಿಮೆ ಕೊಡಲಿಕ್ಕೆ ನಮಗೆ ಆ ತ್ರಾಣವನ್ನು, ಬುದ್ಧಿಯನ್ನು, ಉದ್ದೇಶವನ್ನು ನೀನು ದಯಪಾಲಿಸು. ಕೊನೆಯದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಅವನ ಹತ್ರ ಬಂದು ಕೇಳ್ತಾನೆ, ಯಾಕೆ, ಹೇಗೆ ನಿನಗೆ ಕಣ್ಣು ಬಂತು? ಆಗ ಇವನು ಹೇಳುತ್ತಾನೆ, 27ನೆಯ ವಚನ, ನಿಮಗೆ ಈಗಾಗಲೇ ಹೇಳಿದ್ದೇನಲ್ಲ, ಎಷ್ಟು ಸಲ ಹೇಳಬೇಕ್ರಿ ನಿಮಗೆ, ನೀವು ಕೇಳಲಿಲ್ಲ. ಯಾಕೆ ತಿರುಗಿ ಕೇಳಬೇಕೆಂದಿದ್ದೀರಿ? ಆತನ ಶಿಷ್ಯರಾಗುವುದಕ್ಕೆ ನಿಮಗೂ ಮನಸ್ಸುಂಟೋ? ಇದು ಕೇಳಿದೊಡನೆ ಅವರಿಗೆ ಬಹಳ ಕೋಪ. ಗೆಟ್ ಔಟ್, ಹೊರಗೆ ಹೋಗು, ಬಹಿಷ್ಕಾರ ನಿನಗೆ. ಈ ದೇವಾಲಯದೊಳಕ್ಕೆ ನೀನು ಕಾಲು ಇಡಬಾರದು, ಇಟ್ಟರೆ ಭೇಷ್ ಎಂದು ಹೇಳಿ ಅವನನ್ನು ಹೊರಗೆ ಹಾಕ್ತಾರೆ. ಈಗ ನೋಡಿ, ಈ ಮನುಷ್ಯನು ಏನು ಮಾಡ್ತಾ ಇದ್ದಾನೆ? ನಾವು 35ನೆಯ ವಚನದಿಂದ ನೋಡೋಣ. 2 ವಚನಗಳು 37ರ ವಚನದ ತನಕ. ಅವನನ್ನು ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು, ನೀನು ಮನುಷ್ಯ ಕುಮಾರನನ್ನು ನಂಬುತ್ತೀಯೋ ಎಂದು ಕೇಳಿದನು. ಅದಕ್ಕವನು, ಆತನು ಯಾರು ಸ್ವಾಮಿ, ತಿಳಿಸಿದರೆ ಅವನನ್ನು ನಂಬುತ್ತೇನೆ, ಆತನನ್ನು ನಂಬುತ್ತೇನೆ ಅಂದಾಗ ಯೇಸು, ನೀನು ಅವನನ್ನು ಕಂಡಿದ್ದೀ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಅವನು ಅಂದನು. ಅವನು, ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಆತನಿಗೆ ಅಡ್ಡ ಬಿದ್ದನು. ನೋಡಿ, ಮನುಷ್ಯ ಕುಮಾರನು ಅಂದರೆ ಮೆಸ್ಸಿಯನು, ಅವರು ದೇವರ ಪ್ರತಿಬಿಂಬವಾಗಿರುವ ಮೆಸ್ಸಿಯನು ಬರಲಿದ್ದಾನೆ ಎಂದು ಎದುರು ನೋಡ್ತಾ ಇದ್ರು. ಪ್ರವಾದಿಗಳು ಇವರ ಬಗ್ಗೆ ಮಾತನಾಡ್ತಾ ಇದ್ರು. ಈಗ ಆತನು ಬಂದಿದ್ದಾನೆ. ಯಾರು ಸ್ವಾಮಿ, ಹೇಳು, ನೀನು ಹೇಳಿದರೆ ನಾನು ನಂಬ್ತೇನೆ, ನಾನೇ ನಿನ್ನೊಟ್ಟಿಗೆ ಮಾತನಾಡ್ತಾ ಇರುವ ನಾನೇ, ನಂಬಿದ್ದೇನೆ, ನಂಬುತ್ತೇನೆ ಸ್ವಾಮಿ ಎಂದು ಆರಾಧಿಸಿದನು.
ಆತನಿಗೆ ಅಡ್ಡ ಬಿದ್ದನು. ನೋಡಿ, ಮೊಟ್ಟ ಮೊದಲನೇದಾಗಿ ಆತನು ಹೇಳಿದ್ದೇನು? ಆಂಥ್ರೋಪಾಸ್, ಇವನು ಮನುಷ್ಯ, ಮಾನವ, ಒಳ್ಳೆಯವನು. ಎರಡನೇದಾಗಿ ಈತನು ಪ್ರವಾದಿ. ಮೂರನೇದಾಗಿ ಏನು ಹೇಳ್ತಾ ಇದ್ದಾನೆ? ಇವನು ದೇವರು, ಮೆಸ್ಸಿಯನು. ಆರಾಧನೆ ನಿನಗೆ, ನಿನ್ನನ್ನು ಹಿಂಬಾಲಿಸ್ತೇನೆ ಸ್ವಾಮಿ. ಎಂಥ ಮಾರ್ಪಾಟು ನೋಡಿ. ಯೇಸು ಸ್ವಾಮಿ ನಮ್ಮ ಭಗ್ನತೆಯ ಬಗ್ಗೆ, ಮುರಿಯುವಿಕೆಯ ಬಗ್ಗೆ, ರೋಗಗಳ ಬಗ್ಗೆ, ಮನಸ್ತಾಪದ ಬಗ್ಗೆ, ದುಃಖಗಳ ಕಣ್ಣೀರಿನ ಬಗ್ಗೆ ಆತನಿಗೂ ಕಾಳಜಿ ಇದೆ. ಯೇಸು ಸ್ವಾಮಿ ಲಾಜರ್ನು ಸತ್ತಾಗ 4 ದಿನ ಲೇಟಾಗಿ ಬಂದ, ಆದರೆ ಆತನಿಗೆ ಸರಿಯಾದ ಸಮಯ ಅದು. ಎಲ್ಲರೂ ಅಳುವುದನ್ನು ನೋಡಿದಾಗ ಆತನು ಕಣ್ಣೀರು ಬಿಟ್ಟನು. ಯೋಹಾನ 11ನೇ ಅಧ್ಯಾಯ 35ನೇ ವಚನ, ಯೇಸು ಅತ್ತನು ಅಥವಾ ಯೇಸು ಕಣ್ಣೀರು ಬಿಟ್ಟನು. ಹೌದೇ? ಅಷ್ಟು ಅನುತಾಪ. ದೇವರು ನಮ್ಮೊಟ್ಟಿಗೆ, ನಮ್ಮ ಭಗ್ನತೆಯಲ್ಲಿ, ನಮ್ಮ ದುಃಖದಲ್ಲಿ, ನಮ್ಮ ಒಡೆಯುವಿಕೆಯಲ್ಲಿ, ನಮ್ಮ ರೋಗಗಳ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ, ಅಯ್ಯೋ ನಾನು ಒಬ್ಬಳೇ ಅಲ್ಲ. ಸಹೋದರಿಯೇ, ಸಹೋದರನೇ, ನಿನ್ನೊಟ್ಟಿಗೆ ಯೇಸು ಸ್ವಾಮಿ ಆತನು ಬಂದಿದ್ದಾನೆ. ಕೊನೆಯದಾಗಿ ಯೋಹಾನ 9ನೇ ಅಧ್ಯಾಯ 4ನೇ ವಚನ, ಬಹಳ ಮುಖ್ಯವಾದ ಭಾಗ, ನಾವು ಓದೋಣ. ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ನೋಡಿ, ನನ್ನನ್ನು ಕಳುಹಿಸಿದಾತನ ಕೆಲಸವನ್ನು ನಾವು ಮಾಡಬೇಕು. ಕಳುಹಿಸಿದಾತನ ಕೆಲಸವನ್ನು ನಾನು ಮಾಡಬೇಕು ಎಂದು ಆತನು ಹೇಳಿದರೆ ಅದು ತಪ್ಪೇನೂ ಅಲ್ಲ. ಆದರೆ ಏನು ಹೇಳ್ತಾ ಇದ್ದಾನೆ? ನಾವು ಮಾಡಬೇಕು. ಬನ್ನಿ, ನೀವು ನನ್ನ ಸಹಚರರು, ಸಹಭಾಗಿಗಳು. ಈ ಕೆಲಸದಲ್ಲಿ, ನಾನು ಮಾಡುವ ಕಾರ್ಯದಲ್ಲಿ ನಿನ್ನ ಪರಿಶ್ರಮವು, ನಿನ್ನ ಪಾಲು ಇದೆ. ಸಹೋದರಿಯೇ, ಸಹೋದರನೇ, ನಮಗಿದೆ ಆ ಭಾಗ. ನಾವು ಆತನ ಸಹಚರರು. ಎಂಥ ಅದ್ಭುತವಾದ ಆ ವಿಚಾರ ಅಲ್ಲವೇ? ಪಾಲುದಾರರು. ದೇವರು ತೊಡಗಿಸಿಕೊಂಡಿರುವ ಬೃಹತ್ ಪವಿತ್ರ ಕೆಲಸದಲ್ಲಿ ನಾನು ಮತ್ತು ನೀವು ಪಾಲುದಾರರು.